ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರವಿಕುಮಾರ್. ಸೊ ಇವತ್ತಿನ ದಿನ ನಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಚಾಪ್ಟರು ಅಂತಂದರೆ ಎಕೋಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಎಕೋಸಿಸ್ಟಮ್ ಬರೋದು EVS ಅಲ್ಲಿ. ನಿಮಗೆಲ್ಲ ಗೊತ್ತೇ ಇದೆ, ನಮಗಿರುವಂತಹ ಡಿಪ್ಲೊಮಾದಲ್ಲಿ ಕೆಲವೊಂದು ಆಡಿಟ್ ಕೋರ್ಸ್ ಅಂತ ಇರ್ತವೆ. ಏನಪ್ಪ ಈ ಆಡಿಟ್ ಕೋರ್ಸ್ ಅಂತಂದರೆ, ಫಸ್ಟ್ ನೀವು ತಿಳ್ಕೊಬೇಕಾಗಿರುವಂಥದ್ದು, ಆಡಿಟ್ ಕೋರ್ಸಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಇರೋದಿಲ್ಲ. ಅಂತ ಒಂದು ಆಡಿಟ್ ಕೋರ್ಸ್ ಯಾವುದಪ್ಪ ಅಂದರೆ EVS ಅಂತ ಹೇಳ್ಬೋದು, ಅಥವಾ ES ಅಂತ ಕರಿತೀರಿ, ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಅಂತ ಕರಿತೀರಿ. ಸೊ ಇದ್ರ ಕೋಡ್ ಬಂದ್ಬಿಟ್ಟು 20AU01T ಅಂತೇಳಿ. ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನಿಮಗೆ ಇದು ಕೂಡ ಏನಪ್ಪ ಅಂದರೆ ಎಲ್ಲ ರೀತಿಯಂಥ ಇಂಟರ್ನಲ್ಸ್ ಇರುತ್ತೆ, 3 ರೈಟಿಂಗ್ ಟೆಸ್ಟ್ ಇರುತ್ತೆ, ಮತ್ತು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಮತ್ತು ಇನ್ನೊಂದು ನಿಮಗೆ ಆಕ್ಟಿವಿಟಿ ಕೂಡ ಇರುತ್ತೆ, ಮತ್ತು ಈ ರೀತಿಯಾದಂಥ ಟೆಸ್ಟ್ ಕಂಡಕ್ಟ್ ಮಾಡ್ತೀರಿ. ಇದರಲ್ಲಿ ಮೊದಲನೇ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಮೊದಲನೇ ಚಾಪ್ಟರ್ ಏನಪ್ಪಾ ಅಂತಂದ್ರೆ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಎಕೋಸಿಸ್ಟಮ್ ಅಂತ ಹೇಳ್ಬೋದು. ಎಕೋಸಿಸ್ಟಮ್ ನೀವೆಲ್ಲ ಅನ್ಕೋಬಹುದು ಯಾಕೆ ಈ ತರ ಇಮೇಜ್ ಅನ್ನು ಹಾಕಿದ್ದಾರೆ ಅಂತೇಳಿ. ನಿಮಗೆ ಗೊತ್ತಿದೆ, ಒಂದು ಎನ್ವಿರಾನ್ಮೆಂಟಲ್ ಬಗ್ಗೆ ಈ ಗಂಧದ ಗುಡಿಗಿಂತ ನಾವು ಬೇರೆದ್ರಲ್ಲಿ ತಿಳ್ಕೊಳೋದಕ್ಕೆ ಆಗೋದಿಲ್ಲ. ಸೊ ಅಷ್ಟು ರೀತಿಯಾದಂತಹ ಇನ್ಫಾರ್ಮೇಶನ್ ನಾವು ಇದ್ರಲ್ಲಿ ತಿಳ್ಕೊಬೋದು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇದೇ ಆಪ್ಟ್ ಆಗಿರುವಂತಹ ಒಂದು ಪಿಕ್ಚರ್ ಅಂತ ಅನಿಸ್ತು, ಅದಕ್ಕೋಸ್ಕರ ಹಾಕಿದ್ದೀನಿ. ಸೊ ಈಗ ನಾವು ಎಕೋಸಿಸ್ಟಮ್ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಎಕೋ ಅಂತ ಅಂದ ತಕ್ಷಣ ನಮ್ಗಿಲ್ಲಿ ಇರುವಂತಹ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಅಂತಾನೆ ಹೇಳ್ಬೋದು. ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಡೆಫಿನೇಷನ್ ಆಫ್ ಎಕೋಸಿಸ್ಟಮ್. ನೋಡಿ, ಎಕೋಸಿಸ್ಟಮ್ ಏನ್ ಹೇಳುತ್ತಪ್ಪ ಅಂತಂದ್ರೆ, ಆನ್ ಎಕೋಸಿಸ್ಟಮ್ ಇಸ್ ಅ ಚೈನ್ ಆಫ್ ಇಂಟರಾಕ್ಷನ್ಸ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್ ಅಂಡ್ ದೇರ್ ಎನ್ವಿರಾನ್ಮೆಂಟ್ ಅಂತ ಹೇಳುತ್ತೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಪ್ರಕೃತಿ ಮತ್ತು ಅದರಲ್ಲಿರುವಂತಹ ಜೀವ ಇರುವಂತಹ ವಸ್ತುಗಳು, ದಟ್ ಈಸ್ ವಾಟ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀರಿ. ಸೊ ಒಂದು ಆರ್ಗ್ಯಾನಿಸಮ್ಸ್ ಅಂಡ್ ದೇರ್ ಎನ್ವಿರಾನ್ಮೆಂಟ್, ಸುತ್ತಮುತ್ತಲಿರುವಂತಹ ವಾತಾವರಣ, ಇದಕ್ಕಿರೋ ಕನೆಕ್ಷನ್ ಏನಂತ ಕರಿತೀರಪ್ಪ ಅಂದ್ರೆ, ವಿಲ್ ಕಾಲ್ ಇಟ್ ಆಸ್ ಎಕೋಸಿಸ್ಟಮ್ ಅಂತ. ಅಂಡ್ ಎಕೋಸಿಸ್ಟಮ್ ಇಸ್ ಅ ಚೈನ್ ಆಫ್ ಇಂಟರಾಕ್ಷನ್ಸ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ಅಂಡ್ ದೇರ್ ಎನ್ವಿರಾನ್ಮೆಂಟ್ ಈಸ್ ಕಾಲ್ಡ್ ಆಸ್ ಎಕೋಸಿಸ್ಟಮ್. ಹಾಗಾದ್ರೆ ವಾಟ್ ಅಬೌಟ್ ಸ್ಟ್ರಕ್ಚರ್ ಆಫ್ ಎಕೋಸಿಸ್ಟಮ್? ನೋಡಿ, ನಾವು ಸ್ಟ್ರಕ್ಚರ್ ಬಗ್ಗೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ತಿಳ್ಕೊಬೇಕು. ಏನ್ ಹೇಳುತ್ತಪ್ಪ ಅಂದ್ರೆ ಸ್ಟ್ರಕ್ಚರ್ ಆಫ್ ಎಕೋಸಿಸ್ಟಮ್ ಅಂತಂದ್ರೆ, ಎ ಸ್ಟ್ರಕ್ಚರ್ ಆಫ್ ಎಕೋಸಿಸ್ಟಮ್ ಕ್ಯಾನ್ ಬಿ ಸ್ಪ್ಲಿಟ್ ಇಂಟು 2 ಮೇನ್ ಕಾಂಪೋನೆಂಟ್ಸ್, ನೇಮ್ಲಿ ಬಯೋಟಿಕ್ ಕಾಂಪೋನೆಂಟ್ಸ್ ಅಂಡ್ ಅಬಯೋಟಿಕ್ ಕಾಂಪೋನೆಂಟ್ಸ್. ಹೆಸರಲ್ಲೇ ಗೊತ್ತಾಗುತ್ತೆ ಏನಪ್ಪ ಅಂದ್ರೆ ವಾಟ್ ಈಸ್ ಮೀನ್ ಬೈ ಬಯೋಟಿಕ್. ನೋಡಿ, ಬಯೋ ಅಂತಂದ್ರೆ ಒಂದು ಜೀವ ಇರುವಂತದ್ದು, ಲೈಫ್ ಅಂತ. ಲೈಫ್ ಇರುವಂತಹ ವಸ್ತುಗಳಿಗೆ ನಾವು ಬಯೋಟಿಕ್ ಕಾಂಪೋನೆಂಟ್ಸ್ ಅಂತ ಕರಿತೀವಿ. ದೆನ್ ಅಬಯೋಟಿಕ್ ಕಾಂಪೋನೆಂಟ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಲೈಫ್ ಇಲ್ಲದೆ ಇರುವಂತದ್ದು. ಅಂದ್ರೆ ನಾವು ಇನ್ನ ಮುಂದೆ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ನೀವು ನೋಡ್ತಾ ಹೋಗಿ. ಸೊ ವಾಟ್ ವಿ ಅಂಡರ್ಸ್ಟುಡ್ ಟಿಲ್ ನಾವು, ಫಸ್ಟ್ ಥಿಂಗ್ ಇಸ್ ದಟ್ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂದ್ರೆ ಏನು? ಅಂಡ್ ಎಕೋಸಿಸ್ಟಮ್ ಇಸ್ ದ ಚೈನ್ ಆಫ್ ಇಂಟರಾಕ್ಷನ್ಸ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ಅಂಡ್ ದೇರ್ ಎನ್ವಿರಾನ್ಮೆಂಟ್. ಹಾಗಾದ್ರೆ ವಾಟ್ ಆರ್ ದ ಸ್ಟ್ರಕ್ಚರ್ ಆಫ್ ಎಕೋಸಿಸ್ಟಮ್ ಅಂದ್ರೆ, ಒನ್ ಈಸ್ ಬಯೋಟಿಕ್ ಕಾಂಪೋನೆಂಟ್ಸ್, ಅದರ್ ಒನ್ ಈಸ್ ಅಬಯೋಟಿಕ್ ಕಾಂಪೋನೆಂಟ್ಸ್ ಅಂತಾನೆ ಹೇಳ್ಬೋದು. ಸೊ ಬಯೋಟಿಕ್ ಕಾಂಪೋನೆಂಟ್ಸ್ ಮತ್ತೆ ಅಬಯೋಟಿಕ್ ಕಾಂಪೋನೆಂಟ್ಸ್ ಬಗ್ಗೆ ನಾನು ಮತ್ತೆ ಮುಂದೆ ಹೇಳ್ತೀನಿ. ಸಿಂಪಲ್ ಆಗಿ ಅಂದ್ರೆ, ಬಯೋಟಿಕ್ ಅಂದ್ರೆ ಜೀವ ಇರುವಂತಹ ವಸ್ತುಗಳು, ಅಬಯೋಟಿಕ್ ಅಂದ್ರೆ ಜೀವ ಇಲ್ಲದೆ ಇರೋದು ಅಂತ ಹೇಳ್ಬೋದು. ಇದು ದಿಸ್ ಇಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಎಕೋಸಿಸ್ಟಮ್ ಅಂತ. ಏನೆಲ್ಲ ಇರುತ್ತೆ ಈ ಸ್ಟ್ರಕ್ಚರ್ ಅಲ್ಲಿ ಅಂತ ನೋಡ್ಕೊಳ್ಳಿ. ಸೊ ಈ ಸ್ಟ್ರಕ್ಚರ್ ನೀವು ನೋಡೋದೇ ಆದ್ರೆ, ಫಸ್ಟ್ ನಾವು ಎಕೋಸಿಸ್ಟಮ್ ಬಗ್ಗೆ ಹೇಳ್ತೀರಿ. ಎಕೋಸಿಸ್ಟಮ್ ವಿ ಆರ್ ಡಿವೈಡ್ ಇಂಟು 2 ಪಾರ್ಟ್ಸ್. ಒನ್ ಇಸ್ ದ ಅಬಯೋಟಿಕ್ ಕಾಂಪೋನೆಂಟ್ಸ್ ಅಂಡ್ ಬಯೋಟಿಕ್ ಕಾಂಪೋನೆಂಟ್ಸ್. ಅಬಯೋಟಿಕ್ ಅಂದ್ರೆ ಏನಂತ ಹೇಳಿದೆ ನಾನು, ಜೀವ ಇಲ್ಲದೆ ಇರುವಂತಹ ವಸ್ತುಗಳು ಅಂತ ಹೇಳಿದೀನಿ, ಅದನ್ನ ಪಕ್ಕಕ್ಕೆ ಮಾಡೋಣ. ಇನ್ನಿರುವಂತದ್ದು ಯಾವುದು? ಬಯೋಟಿಕ್ ಕಾಂಪೋನೆಂಟ್ಸ್. ಇಲ್ಲಿ ನಮಗೆ ಸುಮಾರು ವೆರೈಟೀಸ್ ಬರುತ್ತೆ. ಇದನ್ನ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಅಂಡ್ ಡಿಕಂಪೋಸರ್ಸ್ ಅಂತ 3 ವಿಧಗಳಾಗಿ ನಾವು ಡಿವೈಡ್ ಮಾಡ್ತೀರಿ. ಅದಾದ್ಮೇಲೆ ಅದರಲ್ಲಿ ಮತ್ತೆ ಈ ಕನ್ಸ್ಯೂಮರ್ಸ್ ಅಂತ ಬರುತ್ತೆ, ಅದರಲ್ಲಿ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಅಂತ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಎಕೋಸಿಸ್ಟಮ್. ಇದ್ರ ಮೇಲೆ ಕೂಡ ನಿಮಗೆ ಕ್ವಶನ್ ಬಂದ್ರು ಬರ್ಬೋದು, ರೈಟ್ ದ ಸ್ಟ್ರಕ್ಚರ್ ಆಫ್ ಎಕೋಸಿಸ್ಟಮ್ ಅಂತ ಹೇಳಿ. ನಾವು ವಾಟ್ ಈಸ್ ಮೀನ್ ಬೈ ಬಯೋಟಿಕ್ ಕಾಂಪೋನೆಂಟ್ಸ್ ನಾನು ಆಲ್ರೆಡಿ ರೆಫರ್ ಮಾಡಿದ್ದೀನಿ. ಎ ಬಯೋಟಿಕ್ ಕಾಂಪೋನೆಂಟ್ಸ್ ರೆಫರ್ ಟು ಆಲ್ ಲಿವಿಂಗ್ ಕಾಂಪೋನೆಂಟ್ಸ್ ಇನ್ ಅನ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಲ್ಲಿರುವಂತಹ ಎಲ್ಲ ಜೀವ ಇರುವಂತಹ ವಸ್ತುಗಳಿಗೆ ವಿಲ್ ಕಾಲ್ ಇಟ್ ಆಸ್ ಎ ಬಯೋಟಿಕ್ ಕಾಂಪೋನೆಂಟ್ಸ್ ಅಂತ ಕರಿತೀರಿ. ಏನಂತ ಕರಿತೀರಿ? ಎ ಬಯೋಟಿಕ್ ಕಾಂಪೋನೆಂಟ್ಸ್ ಈಸ್ ನಥಿಂಗ್ ಬಟ್ ಆಲ್ ಲಿವಿಂಗ್ ಕಾಂಪೋನೆಂಟ್ಸ್ in an ecosystem. Based on nutrition, biotic components can be categorized into autotrophs. ನೋಡಿ, based on nutrition ಅಂದ್ರೆ ಸಿಗುವಂತಹ ನ್ಯೂಟ್ರಿಷನ್ ಮೇಲೆ ನಾವು ಇದನ್ನ ಈ ರೀತಿಯಾಗಿ ಡಿವೈಡ್ ಮಾಡ್ತೀರಿ. ಒನ್ ಈಸ್ ಆಟೋಟ್ರೋಪ್ಸ್, ಅದರ್ ಒನ್ ಈಸ್ ಹೆಟರೋಟ್ರೋಪ್ಸ್ ಅಂಡ್ ಸ್ಯಾಪ್ರೋಟ್ರೋಪ್ಸ್ ಅಂತ.
ಸೊ ವಾಟ್ ಆರ್ ದೀಸ್ ತ್ರೀ ಕಂಡೀಷನ್ಸ್ ಅಂತ ನೀವು ಕೇಳ್ಬೋದು. ಇಟ್ ಹ್ಯಾಸ್ ಎ ಡಿಫರೆಂಟ್ ಮೀನಿಂಗ್ ಫಾರ್ ದೀಸ್ ಥಿಂಗ್ಸ್. ಆಟೋ ಅಂತಂದ್ರೆ ಏನು, ತನ್ನಷ್ಟಕ್ಕೆ ತಾನೇ ತನ್ನ ಆಹಾರವನ್ನು ತಯಾರಿಸಿಕೊಳ್ಳುವಂತಹ ಜೀವಿಗಳು ಅಂತ ಹೇಳ್ಬೋದು. ಹೆಟ್ರೋಟ್ರೋಪ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ತನ್ನ ವಸ್ತುಗಳನ್ನು ತಾವು ಆಗದೇನೆ ಬೇರೆ ಇದ್ರ ಮೇಲೆ ಜೀವನ ಮಾಡ್ತಾ ಇರುವಂಥವು ಅಂತ ಹೇಳ್ಬೋದು. ಇನ್ನು ಸ್ಯಾಪ್ರೋಟ್ರೋಪ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಡಿಕಂಪೋಸರ್ಸ್. ನೀವು ಇಲ್ಲಿ ಕ್ಲಿಯರ್ ಕಟ್ ಆಗಿ ನೀವು ಕಗಡಿರುವಂಥ ಪಿಕ್ಚರ್ ಅಲ್ಲಿ ನೋಡ್ಬೋದು. ಇಲ್ಲಿ ನಮಗೆ ಪ್ರೊಡ್ಯೂಸರ್ಸ್ ಇದೆ, ಕನ್ಸ್ಯೂಮರ್ಸ್ ಇದೆ, ಡಿಕಂಪೋಸರ್ಸ್ ಇದೆ. ಇಟ್ ಈಸ್ ನಥಿಂಗ್ ಬಟ್ ವಾಟ್, ಈ ಪ್ರೊಡ್ಯೂಸರ್ಸ್ ಏನೇ ಇಟ್ ಈಸ್ ನಥಿಂಗ್ ಬಟ್ ವಾಟ್ ಆಟೋಟ್ರೋಪ್ಸ್. ದಿಸ್ ಇಸ್ ನಥಿಂಗ್ ಬಟ್ ಆಟೋಟ್ರೋಪ್ಸ್. ಇಲ್ಲಿರುವಂತಹ ಕನ್ಸ್ಯೂಮರ್ಸ್ ಏನೇ ಹೆಟ್ರೋಟ್ರೋಪ್ಸ್. ಹಾಗಾದ್ರೆ ಡಿಕಂಪೋಸರ್ಸ್ ಏನು, ದಿಸ್ ಇಸ್ ನಥಿಂಗ್ ಬಟ್ ಸ್ಯಾಪ್ರೋಟ್ರೋಪ್ಸ್. So these are the three difference between, that is producers, consumers and decomposers. So autotrophs ಅಂದ್ರೆ ಏನು, ತನ್ನ ಫುಡ್ ಅನ್ನ ತಾವೇ ತಯಾರಿಸಿಕೊಳ್ಳುವಂಥದ್ದು. ಪ್ರೊಡ್ಯೂಸರ್ಸ್ ಇನ್ಕ್ಲೂಡ್ ಆಲ್ ಆಟೋಟ್ರೋಪ್ಸ್ ಸಚ್ ಆಸ್ ಪ್ಲಾಂಟ್ಸ್. ನಮಗೆಲ್ಲ ಗೊತ್ತೇ ಇದೆ, ಸಸ್ಯಗಳು ಅಥವಾ ಪ್ಲಾಂಟ್ಸ್ ಅವುಗಳ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ ಡ್ಯೂ ಟು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಥವಾ ಫೋಟೋಸಿನ್ಸ್ ಅಂತ ಕರಿತೀರಿ. ಅದ್ರ ಪ್ರಕಾರ ದೀಸ್ ಆರ್ ಕಾಲ್ಡ್ ಆಸ್ ವಾಟ್, ಆಟೋಟ್ರೋಪ್ಸ್ ಅಂತ ಕರಿತೀರಿ. ದೇ ಆರ್ ಕಾಲ್ಡ್ ಆಟೋಟ್ರೋಪ್ಸ್ ಆಸ್ ದೇ ಕ್ಯಾನ್ ಪ್ರೊಡ್ಯೂಸ್ ಫುಡ್ ಥ್ರೂ ದ ಪ್ರೊಸೆಸ್ ಆಫ್ ಫೋಟೋಸಿನ್ಸ್. ಅವುಗಳ ಫುಡ್ ಅನ್ನ ಅವೇ ತಯಾರಿಸಿಕೊಳ್ತವೆ ಥ್ರೂ ದ ಪ್ರೊಸೆಸ್ ಆಫ್ ವಾಟ್, photosynthesis. That is called as producers. The next is the consumers. Consumers ಅಂದ್ರೆ ಏನು, ಹೆಟ್ರೋಟ್ರೋಪ್ಸ್. ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತವೆ, ಆಹಾರ ತಯಾರಿಸಿಕೊಳ್ಳುವಂತಹ ಜೀವಿಗಳ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಸೊ ವಿ ಆರ್ ಆಲ್ ಬಿಕಮ್ ದ ಕ್ಯಾಟಗರಿ ಆಫ್ ಹೆಟ್ರೋಟ್ರೋಪ್ಸ್ ಅಂತಾನೆ ಹೇಳ್ಬೋದು. ಸೊ ಇದ್ರ ಮತ್ತೆ ನಿಮಗೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಡಿವೈಡ್ ಮಾಡ್ತಾರೆ. ದೋಸ್ ಥಿಂಗ್ಸ್ ಆರ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಅಬೌಟ್ ದಿಸ್ ಕಾನ್ಸೆಪ್ಟ್. ಈಗ ನಾವು ಅಬಯೋಟಿಕ್ ಕಾಂಪೊನೆಂಟ್ಸ್ ಬಗ್ಗೆ ನೋಡೋಣ. ವಾಟ್ ಯು ಮೀನ್ ಬೈ ಅಬಯೋಟಿಕ್ ಕಾಂಪೊನೆಂಟ್ಸ್? ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ, ಅಬಯೋಟಿಕ್ ಅಂದ್ರೆ ಏನಪ್ಪಾ ಅಂದ್ರೆ, ಬಯೋಟಿಕ್ ಅಂದ್ರೆ ಜೀವ ಇರುವಂಥದ್ದು, ಅಬಯೋಟಿಕ್ ಅಂದ್ರೆ ಜೀವ ಇಲ್ಲದೆ ಇರುವಂಥದ್ದು. Abiotic components are non-living components. ಎಂತ ಇವು? These are nothing but a non-living components of an ecosystem. A non-living components of an ecosystem are called as abiotic components. It includes ಏನೆಲ್ಲ ಬರುತ್ತೆ ಹಾಗಾದ್ರೆ? ಇದರಲ್ಲಿ ಏರ್ ಬರುತ್ತೆ, ವಾಟರ್ ಬರುತ್ತೆ, ಸಾಯಿಲ್ ಬರುತ್ತೆ, ಮಿನರಲ್ಸ್ ಬರುತ್ತೆ, ಸನ್ಲೈಟ್ ಬರುತ್ತೆ, ಟೆಂಪರೇಚರ್ ಬರುತ್ತೆ, ನ್ಯೂಟ್ರಿಯೆಂಟ್ಸ್ ಇದೆ, ವಿಂಡ್ ಇದೆ, ಆಲ್ಟಿಟ್ಯೂಡ್ ಇದೆ, ಟರ್ಬಿಡಿಟಿ ಇದೆ. ಆಲ್ ದೀಸ್ ಥಿಂಗ್ಸ್ ಕಮ್ಸ್ ಅಂಡರ್ ವಾಟ್, ಅಬಯೋಟಿಕ್ ಕಾಂಪೊನೆಂಟ್ಸ್. ಸೊ ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂದ್ರೆ ಏನು? ದೋಸ್ ಆರ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್. ಈ ವರ್ಡ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಬೇಕು. ದೋಸ್ ಆರ್ ನಥಿಂಗ್ ಬಟ್ ವಾಟ್, ಎ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಆರ್ ಕಾಲ್ಡ್ ಆಸ್ ಅಬಯೋಟಿಕ್ ಕಾಂಪೊನೆಂಟ್ಸ್ ಅಂತಾನೆ ಹೇಳ್ಬೋದು. ಇದೇ ರೀತಿ ಮುಂದೆ ಹೋದ್ರೆ ಇಲ್ಲಿ ನಾನು ಸಿಂಪಲ್ ಪಿಕ್ಚರ್ ಅಲ್ಲಿ ತೋರಿಸಿದ್ದೀನಿ ನಿಮಗೆ ಬಯೋಟಿಕ್ ಮತ್ತೆ ಅಬಯೋಟಿಕ್ ಅನ್ನೋದು ಯಾವ ರೀತಿ ಇರುತ್ತೆ ಅಂತೇಳಿ. ಸೊ ಬಯೋಟಿಕ್ ಅಲ್ಲಿ ಎಲ್ಲಾನು ಸೇರ್ಕೊಂಡಿದೆ, ಅಬಯೋಟಿಕ್ ಅಲ್ಲಿ ಇಲ್ಲಿ ಜೀವ ಇಲ್ಲದೆ ಇರುವಂತ ವಸ್ತುಗಳು ಎಲ್ಲ ಕೂಡ ಇದರಲ್ಲಿ ಇದಾವೆ. ಅಂದ್ರೆ ಬಯೋಟಿಕ್ ಅಂದ್ರೆ ವಿ ಹ್ಯಾವ್, ದಟ್ ಈಸ್ ಪ್ರೊಡ್ಯೂಸರ್ಸ್ ಇರುತ್ತೆ, ಆಮೇಲೆ ಅದು ಬರುತ್ತೆ ಪ್ರೊಡ್ಯೂಸರ್ಸ್ ಆದ್ಮೇಲೆ ಕನ್ಸ್ಯೂಮರ್ಸ್ ಇರುತ್ತೆ, ಅದಾದ್ಮೇಲೆ ಡಿಕಂಪೋಸರ್ಸ್ ಕೂಡ ಇರುತ್ತೆ. So these are the three parts in biotic components. Next, now what are the types of ecosystem? So ಇಲ್ಲಿಗೆ ಬಂದ್ರೆ ನಾವೀಗ ಏನೇನು ಕಲ್ತ್ಕೊಂಡ್ರಿ? The first definition of ecosystem. Second one, which are the structure of ecosystem? Biotic components, abiotic components. Biotic components ಅಲ್ಲಿ ಆಟೋಟ್ರೋಪ್ಸ್ ಬರುತ್ತೆ, ಹೆಟ್ರೋಟ್ರೋಪ್ಸ್ ಬರುತ್ತೆ, then saprotropes ಬರುತ್ತೆ. Then abiotic components ಅಂದ್ರೆ ಏನು? Those are nothing but what, non living things. ಅದರಲ್ಲಿ ಏನು ಬರ್ತವೆ, ಯಾವ್ಯಾವೆಲ್ಲ ಪಾರ್ಟ್ಸ್ ಬರ್ತವೆ ಅಂತ ಬರುತ್ತೆ. Now we are moving on to the next topic, that is nothing but types of ecosystem. So ಯಾವ types ನಮ್ಮ ecosystem ಅಲ್ಲಿ ಇದೆ? Types of ecosystem. An ecosystem can be as small as an oasis in a desert. ನಮಗೆ ಗೊತ್ತು, ನಾನು ಪಾಠ ಮಾಡಬೇಕಾದ್ರೆ ಕೇಳ್ತಾ ಇದ್ದೆ ಮಕ್ಕಳಿಗೆ, oasis ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಒಯಾಸಿಸ್? ನೆನ್ಪಿಟ್ಕೊಳ್ಳಿ, ಮರುಭೂಮಿನಲ್ಲಿ ನೀರು ಸಿಗುವಂತ ಜಾಗಕ್ಕೆ ನಾವು ಏನಂತ ಕರಿತೀರಿ? ಒಯಾಸಿಸ್ ಅಂತ ಕರಿತೀರಿ. ಸೊ ದಟ್ ಈಸ್ ವಾಟ್ ಆನ್ ಎಕೋಸಿಸ್ಟಮ್ ಕ್ಯಾನ್ ಬಿ ಕಾಲ್ಡ್ ಆಸ್ ಸ್ಮಾಲ್ ಆಸ್ ಒಯಾಸಿಸ್ ಇನ್ ದ ಡೆಸರ್ಟ್ ಆರ್ ಆಸ್ ಎ ಬಿಗ್ ಆಸ್ ಇನ್ ಓಷನ್. ಎಕೋಸಿಸ್ಟಮ್ ಅನ್ನೋದು ಒಂದು ಚಿಕ್ಕದಾದಂಥ ಒಯಾಸಿಸ್ ಕೂಡ ಇರ್ಬೋದು, ಅಥವಾ ಓಷನ್ ಅಂತ ದೊಡ್ಡದು ಕೂಡ ಇರ್ಬೋದು. ಇದೆಲ್ಲ ಒಂದು ಎಕೋಸಿಸ್ಟಮ್. ಜೀವಿಗಳು ಮತ್ತೆ ಅವುಗಳ ಸುತ್ತಮುತ್ತಲಿನ ವಾತಾವರಣ. ನೀವು ನೋಡಿದ್ದೀರಾ, ಸಮುದ್ರ ನೋಡಿದ್ದೀರಾ ನೀವು. ಸಮುದ್ರದಲ್ಲಿ ಏನಂತ ಅನಿಸುತ್ತೆ? ಸಮುದ್ರಗಳಿಗೆ ಕೂಡ ಜೀವ ಇದ್ದಾವೆ. ಎಂಥ ಫಿಶ್ ಇರ್ಬೋದು, ಶಾರ್ಕ್ ಇರ್ಬೋದು, ಅವೆಲ್ಲ ಸೇರ್ಕೊಂಡು ಏನಂತ ಕರಿತೀರಿ? ವಿಲ್ ಕಾಲ್ ಇಟ್ ಆಸ್ ಒನ್ ಎಕೋಸಿಸ್ಟಮ್. ಅದೇ ರೀತಿಯಲ್ಲಿ ನಿಮ್ಮ ಸುತ್ತಮುತ್ತಲ ವಾತಾವರಣ ನೋಡಿ, ನಾವೆಲ್ಲ ಜೀವಿಗಳು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದ್ವಿ? ಸುತ್ತಮುತ್ತ ಇರುವಂತಹ ವಸ್ತುಗಳು, ಅಬಯೋಟಿಕ್ ಕಾಂಪೊನೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ಬೋದು, ಅಥವಾ ಬಯೋಟಿಕ್ ಕಾಂಪೊನೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ಬೋದು. ಸೊ ವಿ ಆರ್ ಆಲ್ಸೋ ಬಿಕಮ್ಸ್ ಒನ್ ಆಫ್ ದಿ ಎಕೋಸಿಸ್ಟಮ್ ಅಂತ ಹೇಳ್ಬೋದು. ಅದಕ್ಕೆ ಎಕೋಸಿಸ್ಟಮ್ ಅನ್ನೋದು ಒಯಾಸಿಸ್ ಅಂತ ಚಿಕ್ಕದಿಂದ ಹಿಡಿದು ಓಷನ್ ಅಥವಾ ಸ್ಪ್ಯಾನಿಂಗ್ ಅಥವಾ ಅಂತ ದೊಡ್ಡ ಅಂತ ಇರುವಂತಹ ಕೂಡ ಎಕೋಸಿಸ್ಟಮ್ ಇರ್ತವೆ. ಸೊ ಇದ್ರಲ್ಲಿ ಮೇನ್ ಥಿಂಗ್ಸ್ ಯಾವ್ದಪ್ಪ ಅಂದ್ರೆ, ಒಂದು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, the other thing is that aquatic ecosystem.
ನಿಮ್ಗೆ ನೋಡಿದ ತಕ್ಷಣ ಅನಿಸುತ್ತೆ ಸರ್ ಟೆರಸ್ಟ್ರಿಯಲ್ ಅಂದರೆ ಏನು? ಟೆರಸ್ಟ್ರಿಯಲ್ ಅಂದರೆ ವಿಚ್ ಈಸ್ ಆನ್ ದ ಲ್ಯಾಂಡ್ ಮಾರ್ಕ್. ಸೊ ಲ್ಯಾಂಡಲ್ಲಿ ಇರುವಂತಹ ಒಂದು ಎಕೋಸಿಸ್ಟಮ್ನ ವಿ ಆರ್ ಕಾಲ್ ಇಟ್ ಆಸ್ ಟೆರಸ್ಟ್ರಿಯಲ್ ಎಕೋಸಿಸ್ಟಮ್. ದೆನ್ ವಾಟ್ ಅಬೌಟ್ ಅಕ್ವಾಟಿಕ್ ಸರ್? ಅಕ್ವಾಟಿಕ್ ಅಂದರೆ ಯಾವುದು? ಒಂದು ನೀರಿನಲ್ಲಿ ಇರುವಂತಹ ಒಂದು ಎಕೋಸಿಸ್ಟಮ್ನ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಕರಿತೀರಿ. ನೆನ್ಪಿಟ್ಕೊಳ್ಳಿ. ಸೊ ಟೈಪ್ಸ್ ಆಫ್ ಎಕೋಸಿಸ್ಟಮ್ ವಿಯರ್ ಕಮ್ಸ್ ಅಂಡರ್ ಒನ್ ಇಸ್ ಟೆರಸ್ಟ್ರಿಯಲ್, ಅದರ್ ಒನ್ ಇಸ್ ಅಕ್ವಾಟಿಕ್ ಎಕೋಸಿಸ್ಟಮ್. Then what about terrestrial ecosystem? Now observe here, a terrestrial ecosystems are exclusively land based ecosystem. ಆಲ್ರೆಡಿ ಹೇಳಿದ್ದೀನಿ, ಲ್ಯಾಂಡ್ ಬೇಸ್ಡ್ ಅಂದ್ರೆ ಇದ್ರಲ್ಲಿ ನೀವು ನೋಡೋದೆಲ್ಲ ಎಲ್ಲಿ ನೋಡ್ತೀರಾ? ವಿಲ್ ಬಿ ಸೀಯಿಂಗ್ ಇನ್ ದ ಲ್ಯಾಂಡ್ ಓನ್ಲಿ. ಸೊ ಟೆರಸ್ಟ್ರಿಯಲ್ ಎಕೋಸಿಸ್ಟಮ್ ಆರ್ ಎಕ್ಸ್ಕ್ಲೂಸಿವ್ಲಿ ಲ್ಯಾಂಡ್ ಬೇಸ್ಡ್ ಎಕೋಸಿಸ್ಟಮ್. ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಟೆರಸ್ಟ್ರಿಯಲ್ ಎಕೋಸಿಸ್ಟಮ್ಸ್ ಡಿಸ್ಟ್ರಿಬ್ಯೂಟೆಡ್ ಅರೌಂಡ್ ದ ವೇರಿಯಸ್ ಜಿಯೋಲಾಜಿಕಲ್ ಝೋನ್ಸ್. ದೇರ್ ಆಸ್ ಫಾಲೋಸ್. ಯಾವ್ಯಾವ ಇರ್ಬೋದು? ಒಂದು ಫಾರೆಸ್ಟ್ ಎಕೋಸಿಸ್ಟಮ್, ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್, ಮತ್ತೆ ತಂಡ್ರಾ ಎಕೋಸಿಸ್ಟಮ್ ಅಂಡ್ ಡೆಸರ್ಟ್ ಎಕೋಸಿಸ್ಟಮ್. ನೀವು ನೋಡಿದಾಗೆ ಒಂದು ಫಾರೆಸ್ಟ್ ಎಕೋಸಿಸ್ಟಮ್ ಅಂದ್ರೆ ಏನು? ಒಂದು ಅರಣ್ಯ ಪ್ರದೇಶದಲ್ಲಿರುವಂತಹ ಒಂದು ಎಕೋಸಿಸ್ಟಮ್ಗೆ ಅದಕ್ಕೆ ನಾವೇನು ಕರಿತೀರಿ? ಫಾರೆಸ್ಟ್. ದಟ್ ಇಸ್ ವಾಟ್ ಎ ಫಾರೆಸ್ಟ್ ಎಕೋಸಿಸ್ಟಮ್ ಕನ್ಸಿಸ್ಟ್ ಆಫ್ ಸೆವರಲ್ ಪ್ಲಾಂಟ್ಸ್, particularly trees, animals and microorganisms that live in coordination with the abiotic factors of the environment. ಎಲ್ಲಿ ನಮಗೆ ಇಲ್ಲಿರೋ ಅರಣ್ಯದಲ್ಲಿ ಅಥವಾ ಫಾರೆಸ್ಟ್ ಅಲ್ಲಿರುವಂತಹ ಜೀವಿಗಳಲ್ಲಿ ಏನಾಗಿರ್ತವೆ? ಒಂದ್ರ ಮೇಲೆ ಡಿಪೆಂಡ್ ಆಗಿರ್ತವೆ. ದಟ್ ಮೀನ್ಸ್ ವಾಟ್? ಅಲ್ಲಿರುವಂತಹ ಜೀವಿಗಳಿಗೆ ಏನ್ ಬೇಕು? ಕುಡಿಯೋದಕ್ಕೆ ನೀರು ಬೇಕು. ಆ ನೀರ್ಗೆ ಎಲ್ಲಿ ಹೋಗ್ತವೆ? ಒಂದು ಜಾಗದಲ್ಲಿ ನೀರಿನ ಜಾಗಕ್ಕೆ ಹೋಗ್ತವೆ. ಆ ನೀರು ಅನ್ನೋದು ಏನಾಗುತ್ತೆ? ಇಟ್ ವಿಲ್ ಬಿಕಮ್ ದ ಅಬಯೋಟಿಕ್ ಕಾಂಪೊನೆಂಟ್ಸ್. Okay, that is what it is called as forest ecosystem. That is live in coordination with the abiotic factors of the environment. Forest help in maintaining the temperature of the earth and are major carbon sink. Then what about grassland? Grassland ಅಂದ್ರೆ ಏನು? ನಮ್ಗೆ ಗೊತ್ತಿದೆ. grassland ಅಂದ್ರೆ ಒಂದು ಹುಲ್ಲು ಇರುವಂತಹ ಜಾಗ. ಕೆಲವು ಕಡೆ ನಾವು ನೋಡ್ತೀರಿ ಡಿಫರೆಂಟ್ ಪ್ಲೇಸಸ್ ಅಲ್ಲಿ ಅಲ್ಲೆಲ್ಲ ನಮಗೆ ಗ್ರಾಸ್ಲ್ಯಾಂಡೇ ಕಾಣಿಸ್ತಾ ಇರುತ್ತೆ. ಸೊ ಇನ್ ದ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಗ್ರಾಸಸ್ ಅಂಡ್ ಹರ್ಬ್ಸ್ ಡಾಮಿನೇಟ್ ದ ವೆಜಿಟೇಷನ್. ಅಲ್ಲಿ ಜಾಸ್ತಿ ಗ್ರಾಸೇ ಬೆಳ್ಕೊಂಡಿರುತ್ತೆ. ಟೆಂಪರೇಟ್ ಗ್ರಾಸ್ಲ್ಯಾಂಡ್ಸ್ ಅಂಡ್ ಟ್ರೋಪಿಕಲ್ ಆರ್ ಸವನ್ನಾ ಗ್ರಾಸ್ಲ್ಯಾಂಡ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ನಮಗೆ ಮೇಜರ್ ಆಗಿರುವಂತಹ ಗ್ರಾಸ್ಲ್ಯಾಂಡ್ ಅಂದ್ರೆ ಒಂದು ಟೆಂಪರೇಟ್ ಗ್ರಾಸ್ಲ್ಯಾಂಡ್ ಮತ್ತೆ ಟ್ರಾಪಿಕಲ್ ಆರ್ ಸವನ್ನಾ ಗ್ರಾಸ್ಲ್ಯಾಂಡ್. ಇವು ಎಕ್ಸಾಂಪಲ್ ಆಫ್ ಗ್ರಾಸ್ಲ್ಯಾಂಡ್. ದ ವಿಲ್ ಮೂವ್ ದ ನೆಕ್ಸ್ಟ್ ಒನ್ ದಟ್ ಇಸ್ ಕಾಲ್ಡ್ ಆಸ್ ತಂಡ್ರಾ ಎಕೋಸಿಸ್ಟಮ್. ನೀವು ಇಲ್ಲಿ ಕ್ಲಿಯರ್ ಕಟ್ ಆಗಿ ಫಿಗರ್ ಅಲ್ಲಿ ನೋಡಬಹುದು. ತಂಡ್ರಾ ಎಕೋಸಿಸ್ಟಮ್ ಅಂದ್ರೆ ಏನು? ನಮಗೆ ಒಂದು ತಣ್ಣನೆಯ ಪ್ರದೇಶದಲ್ಲಿರುವಂಥದ್ದು ಅಥವಾ ಮಂಜುಗಾಡು ಪ್ರದೇಶದಲ್ಲಿರುವಂಥದ್ದು, ಅದನ್ನ ನಾವೇನಂತ ಕರಿತೀರಿ? ದಟ್ ಇಸ್ ಕಾಲ್ಡ್ ತಂಡ್ರಾ ಎಕೋಸಿಸ್ಟಮ್. ಸೊ ತಂಡ್ರಾ ಎಕೋಸಿಸ್ಟಮ್ ಆರ್ ಡಿವೈಡ್ ಆಫ್ ಟ್ರೀಸ್. ಅಲ್ಲಿ ಡಿವೈಡ್ ಅಂದ್ರೆ ಏನು? ಟ್ರೀಸ್ ಇರೋದಿಲ್ಲ, ನಮಗೆ ಟ್ರೀಸ್ ಜಾಸ್ತಿ ಕಾಣಿಸೋದಿಲ್ಲ. ಆಫ್ ಟ್ರೀಸ್ ಅಂಡ್ ಆರ್ ಫೌಂಡ್ ಇನ್ ಕೋಲ್ಡ್ ಕ್ಲೈಮೇಟ್ಸ್. ನಮ್ಮಲ್ಲಿ ಎಲ್ಲೆಲ್ಲಿ ಕೋಲ್ಡ್ ಕ್ಲೈಮೇಟ್ ಅಲ್ಲಿ ಬರುತ್ತೋ, ಕೋಲ್ಡ್ ಕ್ಲೈಮೇಟ್ ಅಲ್ಲಿ ಬರುವಂತಹ ಎಲ್ಲ ಎಕೋಸಿಸ್ಟಮ್ನ ದೇ ಆರ್ ಕಾಲ್ ಇಟ್ ಆಸ್ ಎ ತಂಡ್ರಾ ಎಕೋಸಿಸ್ಟಮ್. ಇಲ್ಲಿ ನೋಡ್ತಾ ಇರ್ಬೋದು ನೀವೆಲ್ಲ, ಇಲ್ಲೆಲ್ಲ ನಿಮಗೆ ನೋಡುವಂಥ ಪ್ರಾಣಿಗಳೆಲ್ಲ ನಿಮಗೆ ಎಲ್ಲಿ ಕಾಣಿಸ್ತವೆ? ಇವೆಲ್ಲ ನಮಗೆ ಮರುಭೂಮಿನಲ್ಲಿ ಎಲ್ಲ ನಮಗೆ ಎಲ್ಲಿ ಕಾಣಿಸ್ತವೆ? ನಮಗಿರುವಂತಹ ತಣ್ಣನೆಯ ಪ್ರದೇಶಗಳು ಅಥವಾ ಹಿಮಾಲಯದಲ್ಲಿರ್ಬೋದು ಅಥವಾ ಮೌಂಟ್ ಎವರೆಸ್ಟ್ ಅಲ್ಲಿರ್ಬೋದು ಅಥವಾ ನಮಗೆ ಎಲ್ಲೆಲ್ಲಿ ಮಂಜುಗಡ್ಡೆ ಇರುವಂತಹ ಪ್ರದೇಶಗಳು ಇರ್ತಾವೋ ಅವೆಲ್ಲ ನಮಗೆ ಇಲ್ಲಿ ತಂಡ್ರಾ ಎಕೋಸಿಸ್ಟಮೇ ಬರುತ್ತೆ. ಸೊ ದಿಸ್ ಆರ್ ಕವರ್ಡ್ ವಿತ್ ಸ್ನೋ ಫಾರ್ ಮೋಸ್ಟ್ ಆಫ್ ದಿ ಇಯರ್. ಈ ಒಂದು ವರ್ಷದಲ್ಲಿ ಜಾಸ್ತಿ ತಿಂಗಳುಗಳು ಏನಾಗಿರುತ್ತಪ್ಪ ಅಂದ್ರೆ ಮಂಜಿಂದನೇ ಕೂಡಿರ್ತವೆ. ಅಂತ ಪ್ರದೇಶ ಏನಾಗಿರುತ್ತೆ? ತಂಡ್ರಾ ಎಕೋಸಿಸ್ಟಮ್ ಆಗುತ್ತೆ. ತಂಡ್ರಾ ಟೈಪ್ ಆಫ್ ಎಕೋಸಿಸ್ಟಮ್ ಇಸ್ ಫೌಂಡ್ ಇನ್ ದ ಆರ್ಕ್ಯಾಟಿಕ್ ಆರ್ ಮೌಂಟೇನ್ ಟಾಪ್ಸ್. ಎಲ್ಲೆಲ್ಲಿ ಕಾಣಿಸುತ್ತೆ? ದಟ್ ಇಸ್ ವಾಟ್ ಆರ್ಕ್ಯಾಟಿಕ್ ಅಥವಾ ಮೌಂಟೇನ್ ಟಾಪ್ಸ್ ಅಲ್ಲಿ ನಮ್ಗೆ ಏನಾಗುತ್ತೆ? ತಂಡ್ರಾ ಎಕೋಸಿಸ್ಟಮ್ ಕಾಣಿಸುತ್ತೆ. ದ ನೆಕ್ಸ್ಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಡೆಸರ್ಟ್ ಎಕೋಸಿಸ್ಟಮ್. ಡೆಸರ್ಟ್ ಅಂತ ನಿಮಗೆಲ್ಲ ಗೊತ್ತೇ ಇದೆ. ನಾವು ಇಲ್ಲಿ ನೋಡಿದಾಗ ಇಲ್ಲಿ ಮರುಭೂಮಿ ಕಾಣಿಸುವಂಥದ್ದು, ಒಂದು ಕ್ಯಾಮಲ್ ಇರುವಂಥದ್ದು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಡೆಸರ್ಟ್ಸ್ ಆರ್ ಫೌಂಡ್ ಥ್ರೂ ಔಟ್ ದ ವರ್ಲ್ಡ್. ದೀಸ್ ಆರ್ ರೀಜನ್ ವಿತ್ ಲಿಟಲ್ ರೈನ್ಫಾಲ್ ಅಂಡ್ ಸ್ಕೇರ್ಸ್ ವೆಜಿಟೇಷನ್. ದಿಸ್ ಡೇಸ್ ಆರ್ ಹಾಟ್ ಅಂಡ್ ದ ನೈಟ್ಸ್ ಆರ್ ಕೋಲ್ಡ್. ಇಲ್ಲಿ ಇಂಥ ಜಾಗಗಳು ಏನೇನು ನೋಡ್ಬೋದಪ್ಪ ಅಂದ್ರೆ ಹಗಲು ತುಂಬಾ ಬಿಸಿ ಇರುತ್ತೆ, ರಾತ್ರಿ ಸ್ವಲ್ಪ ತಣ್ಣನೆಯನ್ನು ನೀವು ನೋಡ್ಬೋದು. ಇವೆಲ್ಲ ಏನು? ಮರುಭೂಮಿ ಇರುವಂತಹ ಜಾಗಗಳು. ದೀಸ್ ಆರ್ ದ ರೀಜನ್ಸ್ ವಿತ್ ಲಿಟಲ್ ರೈನ್ಫಾಲ್ ಅಂಡ್ ಸ್ಕ್ಯಾರ್ ಆಫ್ ವೆಜಿಟೇಷನ್. ಸೊ ಅಲ್ಲಿ ಕೂಡ ನಮಗೆ ವೆಜಿಟೇಷನ್ ಮಾಡೋಕ್ಕೆ ಒಳ್ಳೆ ಜಾಗ ಅಲ್ಲ. Now we'll move on to the last one, that is what do you mean by aquatic ecosystem? Aquatic ecosystem ಅಂದ್ರೆ ಏನು? ಅಕ್ವಾಟಿಕ್ ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ನೋಡ್ಬೋದು. ನಾವು ಮನೆಗಳಲ್ಲಿ ಅಕ್ವೇರಿಯಂ ಅಂತ ಯೂಸ್ ಮಾಡ್ತೀರಿ. ಅಕ್ವಾ ಅಂತಂದ್ರೆ ಅಕ್ವೇರಿಯಂ ಅಥವಾ ವಾಟರ್ ಅಂತ ಅರ್ಥ. ಒಂದು ನೀರಿರುವಂತಹ ಜಾಗಕ್ಕೆ ನಾವೇನಂತ ಕರಿತೀರಪ್ಪ ಅಂದ್ರೆ ದಟ್ ಈಸ್ ಅಕ್ವಾ ಎಕೋಸಿಸ್ಟಮ್ ಅಂತ ಕರಿತೀರಿ. ಸೊ ದಿಸ್ ಈಸ್ ವಾಟ್ ಅಕ್ವಾ ಅಂತೇಳಿ. ಅಕ್ವಾಟಿಕ್ ಎಕೋಸಿಸ್ಟಮ್ಸ್ ಆರ್ ಪ್ರೆಸೆಂಟ್ ಇನ್ ದ ಬಾಡಿ ಆಫ್ ವಾಟರ್. ನೋಡ್ಬೋದು ನೀವು, ಬಾಡಿ ಆಫ್ ವಾಟರ್ ಅಲ್ಲಿ ಅಥವಾ ವಾಟರ್ ಅಲ್ಲಿ ಇರುವಂತಹ ಎಕೋಸಿಸ್ಟಮ್ ನ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಕರಿತೀರಿ. ದಿಸ್ ಕ್ಯಾನ್ ಬಿ ಫರ್ದರ್ ಡಿವೈಡ್ ಇಂಟು 2 ಟೈಪ್ಸ್. ಇಲ್ಲಿ ಈ ಅಕ್ವಾಟಿಕ್ ನ 2 ಟೈಪ್ಸ್ ಡಿವೈಡ್ ಮಾಡ್ತೀರಿ. ಒನ್ ಈಸ್ ಫ್ರೆಶ್ ವಾಟರ್ ಎಕೋಸಿಸ್ಟಮ್, ಅದರ್ ಒನ್ ಈಸ್
marine ecosystem. Agar what do you mean by freshwater ecosystem? A fresh ecosystem is an aquatic ecosystem that includes lake, ponds, rivers, streams and wetlands. ನಮ್ಗೆ ಗೊತ್ತೇ ಇದೆ, ಸಿಹಿ ನೀರು, ಕುಡಿಯೋಕ್ಕೆ ಯೋಗ್ಯ ಇರುವಂಥ ನೀರು, ಅಥವಾ ನದಿ ನೀರು ಇರ್ಬೋದು, ಅಥವಾ ಕೆರೆಗಳ ನೀರು ಇರ್ಬೋದು, ಇಂಥ ಕಡೆ ನೋಡುವಂತಹ ಒಂದು ವಾತಾವರಣಕ್ಕೆ ಅಥವಾ ಒಂದು ಅಟ್ಮಾಸ್ಫಿಯರ್ಗೆ ಅಥವಾ ಒಂದು ಎಕೋಸಿಸ್ಟಮ್ಗೆ ವಿಲ್ ಕಾಲ್ ಇಟ್ ಆಸ್ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಕರಿತೀರಿ. ಸೊ ದೀಸ್ ಆರ್ ವಾಟ್ ಫ್ರೆಶ್ ವಾಟರ್ ಎಕೋಸಿಸ್ಟಮ್. ದ ಅದರ್ ಒನ್ ಇಸ್ ದಟ್ ಮರೀನ್ ಎಕೋಸಿಸ್ಟಮ್. ವಾಟ್ ಯು ಮೀನ್ ಬೈ ಮರೀನ್ ಎಕೋಸಿಸ್ಟಮ್ ಅಂದರೆ ಸಮುದ್ರದಲ್ಲಿ ಕಂಡು ಬರುವಂತಹ ಎಕೋಸಿಸ್ಟಮ್ಗೆ ಎ ಮರೀನ್ ಎಕೋಸಿಸ್ಟಮ್ ಇನ್ಕ್ಲೂಡ್ಸ್ ಸೀಸ್ ಅಂಡ್ ಓಷನ್. ದೀಸ್ ಹ್ಯಾವ್ ಎ ಮೋರ್ ಸಬ್ಸ್ಟಾನ್ಷಿಯಲ್ ಸಾಲ್ಟ್ ಕಂಟೆಂಟ್ ಅಂಡ್ ಗ್ರೇಟರ್ ಬಯೋಡೈವರ್ಸಿಟಿ ಇನ್ ಕಂಪ್ಯಾರಿಸನ್ ಟು ದ ಫ್ರೆಶ್ ವಾಟರ್ ಎಕೋಸಿಸ್ಟಮ್. ನೀವು ಅಬ್ಸರ್ವ್ ಮಾಡ್ಬೋದು, ನಮಗೆ ಈ ಸಮುದ್ರದಲ್ಲಿ ಬೇಜಾನ್ ಜೀವರಾಶಿಗಳು ಕಂಡು ಬರ್ತವೆ. ಅಲ್ಲಿ ಕಾಣಿಸೋದೆಲ್ಲ ಉಪ್ಪಿನಿಂದ ಕೂಡಿರುವಂಥ ನೀರಾಗಿರುತ್ತೆ. ಇದು ನಮಗೆ ಒಂದು ದೊಡ್ಡದಾದಂತಹ ಒಂದು ಎಕೋಸಿಸ್ಟಮ್ ಅಂತಲೇ ಹೇಳ್ಬೋದು. ಸೊ ಈ ಮೆರೀನ್ ಎಕೋಸಿಸ್ಟಮ್ ಇನ್ಕ್ಲೂಡ್ ಸೀಸ್ ಅಂಡ್ ಓಷನ್ಸ್. ದೀಸ್ ಹ್ಯಾವ್ ಎ ಮೋರ್ ಸಬ್ಸ್ಟಾನ್ಷಿಯಲ್ ಸಾಲ್ಟ್ ಕಂಟೆಂಟ್ ಅಂಡ್ ಗ್ರೇಟರ್ ಬಯೋಡೈವರ್ಸಿಟಿ. ಅಂದರೆ ಒಂದು ಬಯಾಲಜಿಕಲ್ ಅನಿಮಲ್ಸು, ಡಿಫ್ರೆಂಟ್ ಆಗಿರುವಂತಹ ಅನಿಮಲ್ಸು ನಮಗೆ ಕಂಡು ಬರುವಂತಹ ಜಾಗ. ದಟ್ ಇಸ್ ನಥಿಂಗ್ ಬಟ್ ವಾಟ್ ಎ ಮರೀನ್ ಎಕೋಸಿಸ್ಟಮ್. ನೆನ್ಪಿಟ್ಕೊಳ್ಳಿ, ಅಕ್ವಾಟಿಕಲಿ 2 ಟೈಪ್ಸು. ಒಂದು ಫ್ರೆಶ್ ವಾಟರ್ ಎಕೋಸಿಸ್ಟಮ್, ಅದರ್ ಒನ್ ಇಸ್ ಮರೀನ್ ಎಕೋಸಿಸ್ಟಮ್. ದೆನ್ ವಾಟ್ ಯು ಮೀನ್ ಬೈ ದ, ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ದು ದ ಟೈಪ್ಸ್ ಆಫ್ ಎಕೋಸಿಸ್ಟಮ್ ಬಗ್ಗೆ. ನೌ ವಿ ಆರ್ ಮೂವಿಂಗ್ ಅನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ ನಥಿಂಗ್ ಬಟ್ ವಾಟ್ ಎ ಗ್ಲೋಬಲ್ ವಾರ್ಮಿಂಗ್. ನಮಗೆಲ್ಲ ಗೊತ್ತೇ ಇದೆ ಗ್ಲೋಬ್ ಅಂತಂದ್ರೆ ಏನು. ಇಟ್ ಈಸ್ ನಥಿಂಗ್ ಬಟ್ ವಾಟ್ ಎ ಗ್ಲೋಬ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ನಥಿಂಗ್ ಬಟ್ ಎ ವರ್ಲ್ಡ್ ಅಂತ ಹೇಳ್ಬೋದು. ಸೊ ಒಂದು ಪ್ರಪಂಚ ಅಂತ ಹೇಳ್ಬೋದು. ಅದು ವಾರ್ಮ್ ಆಗ್ತಾ ಇರೋದು ಯಾವ ರೀತಿಯಾಗಿ ಬಿಸಿ ಆಗ್ತಾ ಇದೆ. ವಾಟ್ ಇಸ್ ದ ಪ್ರೊಸೀಜರ್ ಆಫ್ ಹೀಟಿಂಗ್ ಆಫ್ ದಿ ಅವರ್ ಗ್ಲೋಬ್? ದ ಫಿನಾಮಿನಾ ಆಫ್ ರೈಸಿಂಗ್ ಆವರೇಜ್ ಏರ್ ಟೆಂಪರೇಚರ್ ಕ್ಲೋಸ್ ಟು ದ ಸರ್ಫೇಸ್ ಆಫ್ ಅರ್ತ್. ಎ ಫಿನಾಮಿನಾನ್ ಆಫ್ ರೈಸ್ ಆವರೇಜ್ ಏರ್ ಟೆಂಪರೇಚರ್. ನಮ್ಮ ಇರುವಂತಹ ಸುತ್ತಮುತ್ತಲಿನ ಗಾಳಿಲಿರುವಂತಹ ತಾಪಮಾನವನ್ನ, ಟೆಂಪರೇಚರ್ನ ರೈಸ್ ಆಗ್ತಾ ಇರುವಂಥದ್ದು. ಈ ರೈಸಿಂಗ್ ಆವರೇಜ್ ಏರ್ ಟೆಂಪರೇಚರ್ ಕ್ಲೋಸ್ ಟು ಸರ್ಫೇಸ್ ಆಫ್ ಅರ್ತ್. ನಮ್ಮ ಸರ್ಫೇಸ್ ಅರ್ತ್ ಇದೆಯಲ್ಲ, ಅಂದರೆ ಆ ಸರ್ಫೇಸಿನ ಸರೌಂಡಿಂಗ್ ಇರುವಂತಹ ಭಾಗ ಹೆಂಗ್ ರೈಸ್ ಆಗ್ತಾ ಇದೆ, ಯಾವ ರೈಸ್ ಆಗ್ತಾ ಇದೆ, ಟೆಂಪರೇಚರ್ ರೈಸ್ ಆಗ್ತಾ ಇದೆ ಓವರ್ ದ ಪ್ರೀವಿಯಸ್ 1 to 2 centuries ನೋನ್ ಆಸ್ ಗ್ಲೋಬಲ್ ವಾರ್ಮಿಂಗ್. ಇನ್ನು ನಮ್ಮ 100 ಮತ್ತು 200 ವರ್ಷಗಳ ಹಿಂದೆ ಕಂಪೇರ್ ಮಾಡಿದ್ರೆ ಈಗ ಏನಾಗ್ತಿದೆಪ್ಪ ಅಂದರೆ ಭೂಮಿ ಮೇಲಿರುವಂತಹ ಬಿಸಿಯಾದ ಗಾಳಿ ಅಥವಾ ಟೆಂಪರೇಚರು ಅಥವಾ ತಾಪಮಾನ ತುಂಬಾನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದನ್ನ ನಾವೇನಂತ ಕರಿತೀವಿ? ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಗ್ತದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಇಲ್ಲಿ ನೀವು ಫಿಗರ್ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಪ್ರಪಂಚ ಯಾವ ರೀತಿಯಾಗಿ ನಮಗೆ ಮೆಲ್ಟ್ ಆಗಿ ಬೀಳ್ತಾ ಇದೆ ಅಂತೇಳಿ. ಸೊ ದಟ್ ಈಸ್ ವಾಟ್ ದ ಮೇನ್ ಥಿಂಗ್, ದಟ್ ಈಸ್ increase of temperature on the surface of earth is known as global warming. ಹಾಗಾದ್ರೆ what are the causes of global warming? ಯಾವ ರೀಸನ್ ಇರಬಹುದು? One is we have to remember all these points. One is that we can see that the ಫದಲ್ನೇದು ಗ್ರೀನ್ ಹೌಸ್ ಎಫೆಕ್ಟ್ ಇರಬಹುದು. ಡಿಫಾರೆಸ್ಟೇಷನ್ ಅಂದ್ರೆ ಏನು? ನಮಗೆಲ್ಲ ಗೊತ್ತಾ ಇದೆ, ಫಾರೆಸ್ಟ್ನ ಒಡೆಯುವಂಥದ್ದು. ಟ್ರಾವೆಲ್ ಅಂಡ್ ಟ್ರಾನ್ಸ್ಪೋರ್ಟೇಷನ್, ಎಲೆಕ್ಟ್ರಿಸಿಟಿ ಓವರ್ ಯೂಸ್, ಇಂಡಸ್ಟ್ರಿಯಲೈಸೇಷನ್ ಅಂಡ್ ಫ್ಯಾಕ್ಟರಿ ಫಾರ್ಮಿಂಗ್. ದೀಸ್ ಆರ್ ಆಲ್ ವಾಟ್ ದ ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಇಲ್ಲೂ ಕೂಡ ನೋಡ್ಬೋದು ನೀವು. ಮತ್ತೆ ಮ್ಯಾನ್ ಮೇಡ್ ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ನಿಮ್ಮ ಕ್ವಶನ್ ಕೂಡ ಬರುತ್ತೆ, ವಾಟ್ ಆರ್ ದ ಮ್ಯಾನ್ ಮೇಡ್ ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅಂತ. ಓಕೆ, ಸೊ ಇಟ್ ಮೇ ಬಿ ಡಿಫಾರೆಸ್ಟೇಷನ್ ಏನಪ್ಪಾ ಅಂತಂದ್ರೆ ಒಂದು ಅರಣ್ಯ ಕಡಿಮೆ ಆಗ್ತಾ ಹೋಗ್ತಾ ಇರೋದು. ಯೂಸ್ ಆಫ್ ವೆಹಿಕಲ್ಸ್, ಕ್ಲೋರೋಫ್ಲೋರೋಕಾರ್ಬನ್ ನಿಮಗೆಲ್ಲ ಗೊತ್ತೇ ಇದೆ, CFC ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ CFC ಅಂತ ಕರೀತಾರೆ. ವಾಟ್ ಯು ಮೀನ್ ಬೈ CFC ಅಂತಂದ್ರೆ, ಓಕೆ ಯಾ CFC ಕ್ಲೋರೋಫ್ಲೋರೋಕಾರ್ಬನ್ ನಾವು ಯೂಸ್ ಮಾಡುವಂತಹ ರೆಫ್ರಿಜರೇಟರ್ಸ್ ಇರ್ಬೋದು, ನಾವು ಯೂಸ್ ಮಾಡುವಂತಹ AC ಅದು ಬಿಡುವಂತಹ ಗಾಳಿ ಏನ ಒಳಗೊಂಡಿರುತ್ತಪ್ಪ ಅಂದರೆ ಕ್ಲೋರೋಫ್ಲೋರೋಕಾರ್ಬನ್ನ ಒಳಗೊಂಡಿರುತ್ತೆ. ದೆನ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ವಾಟ್ ಈಸ್ ದಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂತಂದರೆ ನಮಗೆ ಅತಿಯಾಗಿ ಬೆಳೀತಾ ಇರುವಂತಹ ಇಂಡಸ್ಟ್ರಿ ಆಗಿರ್ಬೋದು. ದ ಅಗ್ರಿಕಲ್ಚರ್, ಅಗೇನ್ ವಿ ಕ್ಯಾನ್ ಯೂಸ್ ದಟ್ ವರ್ಡ್ ಅಗ್ರಿಕಲ್ಚರ್ ಆ್ಯಂಡ್ ಓವರ್ ಪಾಪ್ಯುಲೇಷನ್. ದೀಸ್ ಆರ್ ವಾಟ್ ದ ಮ್ಯಾನ್ ಮೇಡ್ ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ದೆನ್ ವಾಟ್ ಅಬೌಟ್ ದ ನ್ಯಾಚುರಲ್ ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್? ನೋಡಿ, ಕೆಲವೊಂದು ನಾವು ಮನುಷ್ಯರು ಮಾಡುವಂಥದ್ದಾದರೆ ಕೆಲವೊಂದು ಪ್ರಕೃತಿಯಲ್ಲೇ ಆಗುವಂತಹ ಕಾರಣಗಳು ಕೂಡ ಇದ್ದಾವೆ. ಅವು ಯಾವಪ್ಪ ಅಂತಂದರೆ, ವಾಟ್ ಈಸ್ ಯು ಕ್ಯಾನ್ ಸಿ ಫ್ರಮ್ ದ ಫಿಗರ್ಸ್, ದಟ್ ಈಸ್ ವಾಲ್ಕೆನಸ್ ಇರ್ಬೋದು,
ವಾಟರ್ ವೇಪರ್ ಇರ್ಬೋದು, ಮೆಲ್ಟಿಂಗ್ ಎ ಫರ್ಮಾಫ್ರಾಸ್ಟ್ ಇರ್ಬೋದು. ಫರ್ಮಾಫ್ರಾಸ್ಟ್ ಇಸ್ ಎ ಫ್ರೋಸನ್ ಸಾಯಿಲ್ ದಟ್ ಹ್ಯಾಸ್ ಎನ್ವಿರಾನ್ಮೆಂಟಲ್ ಗ್ಯಾಸ್ ಟ್ರ್ಯಾಪ್ಡ್ ಇನ್ ಇಟ್ ಫಾರ್ ಎ ಸೆವರಲ್ ಇಯರ್ಸ್ ಅಂಡ್ ಇಸ್ ಪ್ರೆಸೆಂಟ್ ಬಿಲೋ ದ ಅರ್ತ್ ಸರ್ಫೇಸ್. ಅರ್ತ್ ಸರ್ಫೇಸ್ ಒಳಗಡೆ ಇರುವಂತಹ ಶಾಖ, ಅಲ್ಲಿರುವಂತಹ ಫಾಸಿಲ್ ಫ್ಯೂಯಲ್ಸು ಇಂದ ಆಗಿರುವಂತಹ ಮೆಲ್ಟಿಂಗು ಅದೇನಾಗ್ತಾ ಹೋಗ್ತಾ ಇದೆ, ಮೆಲ್ಟ್ ಆಗ್ತಾ ಹೋಗ್ತಾ ಇದ್ದಂಗೆ ನಮಗೆ ಭೂಮಿ ಮೇಲಿರುವಂತಹ ವಾತಾವರಣದ ಬಿಸಿ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ನ್ಯಾಚುರಲ್ ಕಾಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್ ಅಂತಾನೆ ಹೇಳ್ಬೋದು. ದ ನೆಕ್ಸ್ಟ್ ಇಸ್ ದಟ್ ಫಾರೆಸ್ಟ್ ಬ್ಲೇಸ್, ದಟ್ ಇಸ್ ದ ಫಾರೆಸ್ಟ್ ಬ್ಲೇಸ್ ಅಂತೇಳಿ. ದ ಬ್ಲೇಸ್ ಆರ್ ಫಾರೆಸ್ಟ್ ಫೈರ್ ಎಮಿಟ್ ಎ ಲಾರ್ಜ್ ಅಮೌಂಟ್. ಕೆಲವು ಟೈಮ್ ನಾವು ನೋಡ್ತಾ ಇರ್ತೀರಿ, ಬೆಟ್ಟಗಳ ಸುತ್ತಮುತ್ತ ಸಡನ್ ಆಗಿ ಏನು ರೈಸ್ ಆಗಿರುತ್ತೆ, ನಮಗೆ ಬಿಸಿ ಗಾಳಿ ರೈಸ್ ಆಗ್ಬಿಟ್ಟು ಅಥವಾ ಬೆಂಕಿ ಹತ್ಕೊಂಡ್ಬಿಟ್ಟಿರುತ್ತೆ. ನಮಗೆ ಕನ್ನಡದಲ್ಲಿ ಹೇಳ್ತಾ ಬರ್ತಾ ಇರ್ತೀರಿ ಕಾಡ್ಗಿಚ್ಚು ಅಂತ ಹೇಳ್ತಾ ಇರ್ತೀರಿ. ಸೊ ಅದು ಕೂಡ ಒನ್ ಆಫ್ ದಿ ನ್ಯಾಚುರಲ್ ಕಾಸ್ ಅಂತಾನೆ ಹೇಳ್ಬೋದು. ದೆನ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್? ಹಾಗಾದ್ರೆ ಈ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗೋದ್ರಿಂದ ನಮಗೆ ಆಗುವಂತ ತೊಂದರೆಗಳು ಏನೇನು? ಒನ್ ಈಸ್ ಏನಾಗುತ್ತಪ್ಪ ಅಂದ್ರೆ, ದ ವೆರಿ ಫಸ್ಟ್ ಥಿಂಗ್ ಇಸ್ ದಟ್ ರೈಸ್ ಇನ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ, ಶಾಖ ಜಾಸ್ತಿ ಆಗುತ್ತಾ ಹೋಗುತ್ತೆ. ಜನಗಳು ಏನು ಮಾಡ್ತಾರೆ, ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಎವ್ರಿ ಇಯರು ಬೇಸಿಗೆ ಕಾಲ ಬಂದಾಗ ನಮ್ಮ ರಾಯಚೂರು ಇರ್ಬೋದು ಅಥವಾ ಕೆಲವೊಂದು ಪ್ರದೇಶಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಜನಗಳು ಅತಿಯಾದ ಬಿಸಿಗೆ ಸಾಯ್ತಾ ಇದ್ದಾರೆ, ಈ ತರ ಆಗಿ ಸತ್ತೋಗ್ತಾ ಇದ್ದಾರೆ ಜನ ಅಂತ ನ್ಯೂಸ್ ಕೇಳ್ತಾ ಬರ್ತೀರಿ. ದಟ್ ಈಸ್ ರೈಸ್ ಇನ್ ಟೆಂಪರೇಚರ್. ಮತ್ತೆ ಥ್ರೆಟ್ಸ್ ಟು ದ ಎಕೋಸಿಸ್ಟಮ್ ಕೆಡ್ತಾ ಹೋಗುತ್ತೆ. ಎಕೋಸಿಸ್ಟಮ್ ಕೆಡೋದಂದ್ರೆ ಏನು ಸರ್? ನೋಡಿ, ಅತಿಯಾದ ಗ್ಲೋಬಲ್ ವಾರ್ಮಿಂಗ್ ಆಯಿತು ಅಂತಂದ್ರೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಡಿನಲ್ಲಿ ಸಡನ್ ಆಗಿ ಬೆಂಕಿ ಹತ್ಕೊಂಡ್ಬಿಡ್ತು ಅಂತ ಇಟ್ಕೊಳ್ಳಿ, ಆ ಪ್ರಾಣಿಗಳಿಗೆಲ್ಲ ಏನಾಗುತ್ತೆ, ತೊಂದರೆ ಆಗುತ್ತೆ. ಆ ಪ್ರಾಣಿಗಳಲ್ಲಿ ಕೆಲವು ಪ್ರಾಣಿಗಳು ಅಕಸ್ಮಾತ್ ಕೆಲವು ಜಿಂಕೆ ಅಂತ ಸತ್ತೋಗ್ಬಿಡ್ತು ಅಂತ ಇಟ್ಕೊಳ್ಳಿ, ಅವಾಗ ಏನಾಗ್ತವೆ, ಹುಲಿ ಅಥವಾ ಸಿಂಹಕ್ಕೆ ಏನಾಗುತ್ತೆ, ಆಹಾರ ಸಿಗೋದಿಲ್ಲ. ಅವಾಗ ಅವು ಕೂಡ ಏನಾಗ್ತವೆ, ಎಕೋಸಿಸ್ಟಮ್ ಕೆಡೋಗುತ್ತೆ. ಅವಾಗ ಅವೇನ್ ಮಾಡ್ತವೆ, ಬೇರೆದ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತವೆ. ಸೊ ಲೈಕ್ ದಿಸ್ ಎಕೋಸಿಸ್ಟಮ್ ಕೂಡ ಒಂದು ರೀತಿಯಾದಂಥ ತೊಂದರೆ ಆಗುತ್ತೆ. ಕ್ಲೈಮೇಟ್ ಚೇಂಜ್ ಆಗುತ್ತೆ. ದ ಮೇನ್ ಥಿಂಗ್ ಇಸ್ ದಟ್ ಕ್ಲೈಮೇಟ್ ಚೇಂಜಸ್ ಆಗುತ್ತೆ. ಸ್ಪ್ರೆಡ್ ಆಫ್ ಡಿಸೀಸಸ್ ಆಗುತ್ತೆ. ಡಿಸೀಸಸ್ ಜಾಸ್ತಿ ಬೇಗ ಸ್ಪ್ರೆಡ್ ಆಗ್ತವೆ. ಹೈ ಮೊರಾಲಿಟಿ ರೇಟ್ಸ್ ಆಗುತ್ತೆ. ಲಾಸ್ ಆಫ್ ನ್ಯಾಚುರಲ್ ಹ್ಯಾಬಿಟೇಟ್. ಸೊ ನ್ಯಾಚುರಲ್ ಆಗಿರುವಂತಹ ಕೆಲವೊಂದು ಪ್ರಾಣಿ ಪಕ್ಷಿಗಳು ನಾವು ನೋಡಕ್ಕೆ ಆಗೋದಿಲ್ಲ ಇನ್ ಫ್ಯೂಚರ್ ಅಲ್ಲಿ. ಸೊ ದಿಸ್ ಈಸ್ ಅಬೌಟ್ ಒನ್ ಆಫ್ ದ ಎಫೆಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ಬೋದು. ಸೊ ವಿ ಹ್ಯಾವ್ ಟೂ ಟಾಪಿಕ್ಸ್. ಒಂದು ecosystem, the other one is global warming. Now we moving on to the greenhouse effect definition. What is the greenhouse effect? Greenhouse effect ಅಂದ್ರೆ ಏನಪ್ಪಾ ಅಂತಂದ್ರೆ, a greenhouse effect is a process by which radiations from the sun are absorbed by the greenhouse gases and not reflected back into space. ಅಂದ್ರೆ effect is a process by which radiations from the sun are absorbed by the greenhouse gases. ನಮ್ಮಲ್ಲಿರುವಂತಹ ಗ್ರೀನ್ಹೌಸ್ ಗ್ಯಾಸಸ್ ಹೇಳ್ಕೊಂತಾ ಇರುವಂತಹ ಸೂರ್ಯನ ಕಿರಣಗಳು, ಎಂಥ ರೇಡಿಯೇಷನ್ಸ್ ಜಾಸ್ತಿ ಎಫೆಕ್ಟ್ ಆಗಿರುವಂಥದ್ದನ್ನ ನಾವು ರೇಡಿಯೇಷನ್ಸ್ ಅಂತ ಕರಿತೀವಿ. ಅಂಡ್ ನಾಟ್ ರಿಫ್ಲೆಕ್ಟೆಡ್ ಬ್ಯಾಕ್ ಇನ್ ಟು ದ ಸ್ಪೇಸ್. ದಿಸ್ ಇನ್ಸುಲೇಟ್ಸ್ the surface of the earth and prevents it from freezing. ಇದೇನ್ ಮಾಡುತ್ತೆ, it insulates the surface of earth and prevents it from freezing. ಇದು ಫ್ರೀಸ್ ಮಾಡೋಕ್ಕೆ ಅವಾಯ್ಡ್ ಮಾಡಿಬಿಡುತ್ತೆ. ಯಾವುದು ಈ ಗ್ರೀನ್ ಹೌಸ್ ಎಫೆಕ್ಟ್ ಅಂತದ್ದು. ಇದರಿಂದ ಆಗುವಂಥ ಪರಿಣಾಮಗಳೇನು, ಏನು ಕಾಸಸ್ ಏನು ನೋಡೋಣ. ಸೊ ನಾವು ಯಾಕಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಯಾವುದು ಅಂತ ನೋಡೋದೇ ಆದರೆ, ದ ಗ್ರೀನ್ ಹೌಸ್ ಗ್ಯಾಸಸ್ ಆರ್ ಗ್ಯಾಸಸ್ ದಟ್ ಅಬ್ಸರ್ವ್ ಇನ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅಂಡ್ ಕ್ರಿಯೇಟ್ ಎ ಗ್ರೀನ್ ಹೌಸ್ ಎಫೆಕ್ಟ್. ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಕ್ಲೋರೋಫ್ಲೋರೋಕಾರ್ಬನ್ಸ್. ನೋಡಿ, ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕ್ಲೋರೋಫ್ಲೋರೋಕಾರ್ಬನ್ ಇದೆಯಲ್ಲ, ದಿಸ್ ಆರ್ ವೆರಿ ಡೇಂಜರಸ್ ಅಂತಾನೆ ಹೇಳ್ಬೋದು. ಅಂಡ್ ನಾಟ್ ಓನ್ಲಿ ದಿಸ್ ಒನ್ ಮೋರ್ ಥಿಂಗ್ ಐ ಕ್ಯಾನ್ ಆಟ್ ಕಾರ್ಬನ್ ಮಾನಾಕ್ಸೈಡ್. ನಾವು ಮನೆಗಳಲ್ಲಿ ಯೂಸ್ ಮಾಡುವಂತಹ ಆ ಗ್ಯಾಸ್ ಇರ್ತಾವಲ್ಲ, ಇದು ಕಾರ್ಬನ್ ಮಾನಾಕ್ಸೈಡ್ ಅಂತ. ಅದು ಕೂಡ ನೀವು ಜಾಸ್ತಿಯಾಗಿ ಇನ್ಹೇಲ್ ಮಾಡಿದ್ದೆ ಆದರೆ ನಿಮಗೆ ತೊಂದರೆ ಆಗೋದು ಖಚಿತ. ದೆನ್ ವಾಟ್ ಆರ್ ದ ಕಾಸಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್? ರೀಸನ್ಸ್ ಏನು, ಯಾವ ರೀತಿ ನಮಗೆ ಕಾಸಸ್ ಇದು? ಒಂದು, ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್, ಡಿಫಾರೆಸ್ಟೇಷನ್, ಫಾರ್ಮಿಂಗ್, ಇಂಡಸ್ಟ್ರಿಯಲ್ ವೇಸ್ಟ್ ಅಂಡ್ ಲ್ಯಾಂಡ್ ಫಿಲ್ಸ್. ದೀಸ್ ಆರ್ ದ ಮೇನ್ ರೀಸನ್ಸ್ ಆಫ್ ಕಾಸಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್. ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ತಿಳ್ಕೊಳಕ್ಕೆ ಅಂತ ಇದನ್ನು ತಿಳ್ಕೊಳ್ಳಿ, ಬರೀಬೇಕಾದ್ರೆ ನೀವು ಯು ಕ್ಯಾನ್ ರೈಟ್ ಯುವರ್ ಓನ್ ಆನ್ಸರ್ಸ್ ಆಲ್ಸೋ. ನಿಮ್ಗೆ ಗೊತ್ತಿರುವಂತಹ ಓನ್ ಆನ್ಸರ್ಸ್ನ ಬರೆದ್ರು ಕೂಡ ಇದ್ರೆ ಏನಾಗುತ್ತೆ, ಮಾರ್ಕ್ಸು ಕೊಡಲೇಬೇಕಾಗುತ್ತೆ. ಬಿಕಾಸ್ ಇಟ್ ಇಸ್ ಎ ಜನರಲ್ ಟಾಪಿಕ್ ಅಂತಾನೆ ಹೇಳ್ಬೋದು. ಒನ್ ಇಸ್ ದಟ್ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್, ಡಿಫಾರೆಸ್ಟೇಷನ್, ಫಾರ್ಮಿಂಗ್, ಇಂಡಸ್ಟ್ರಿಯಲ್ ವೇಸ್ಟ್ ಅಂಡ್ ಲ್ಯಾಂಡ್ ಫಿಲ್ಸ್. ನಾವು ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್? ಇದರಿಂದ ಆಗುವಂಥ ಪರಿಣಾಮಗಳೇನು? ಒಂದು, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ. ದೆನ್ ಡಿಪ್ಲೇಷನ್ ಆಫ್ ಓಝೋನ್ ಲೇಯರ್ ಆಗುತ್ತೆ. ದೆನ್ ಸ್ಮಾಗ್ ಅಂಡ್ ಏರ್ ಪೊಲ್ಯೂಷನ್, ದೀಸ್ ಕೆಮಿಕಲ್ ಅಮಾಂಗ್ ದೆಮ್ಸೆಲ್ವ್ಸ್. ನೋಡಿ, ಆಮೇಲೆ ಆಸಿಡಿಫಿಕೇಶನ್ ಆಫ್ ವಾಟರ್ ಬಾಡೀಸ್. ಸೊ ವಾಟರ್ ಇರುವಂತಹ ಜಾಗ ಆಸಿಡ್ ಇಂದ ತುಂಬಕ್ಕೆ ಶುರು ಆಗ್ಬಿಡುತ್ತೆ. ದಿಸ್ ಇಸ್ ಆಫ್ ಒನ್ ಆಫ್ ದಿ ಎಫೆಕ್ಟ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್. ಒನ್ ಈಸ್ ಗ್ಲೋಬಲ್ ವಾರ್ಮಿಂಗ್, ಡಿಪ್ಲೇಷನ್ ಆಫ್ ಓಝೋನ್ ಲೇಯರ್. ಓಝೋನ್ ಲೇಯರ್ ಏನಾಗ್ತಾ ಬರ್ತಾ ಇರುತ್ತೆ,
ಚಿಕ್ಕದಾಗ್ತಾ ಬರ್ತಾ ಇರುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ದ ಮೇನ್ ರೀಸನ್ ಫಾರ್ ಡಿಪ್ಲೆಷನ್ ಆಫ್ ಓಝೋನ್ ಲೇಯರ್ ಅಂತ ಹೇಳ್ಬೋದು. ಸ್ಮಾಗ್ ಅಂಡ್ ಏರ್ ಪೊಲ್ಯೂಷನ್. ದ ಅಸಿಡಿಫಿಕೇಶನ್ ಆಫ್ ವಾಟರ್ ಬಾಡೀಸ್ ಇನ್ಕ್ರೀಸ್ ಇನ್ ಟೋಟಲ್ ಅಮೌಂಟ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ದ ಏರ್ ಹ್ಯಾಸ್ ಟರ್ನ್ಡ್ ಮೋಸ್ಟ್ ಆಫ್ ದಿ ವರ್ಲ್ಡ್ಸ್ ವಾಟರ್ ಬಾಡಿ ಇಂಟು ಅಸಿಡಿಕ್. ದ ಗ್ರೀನ್ ಹೌಸ್ ಗ್ಯಾಸಸ್ ಮಿಕ್ಸ್ ವಿತ್ ಇನ್ ರೈನ್ ಫಾಲ್ ವಾಟರ್ ಅಂಡ್ ಫಾಲ್ ಆ್ಯಂಡ್ ಆಸಿಡ್ ರೈನ್. ಏನಾಗುತ್ತೆ, ಇದು ನಮಗೆ ಕೊಡ್ತಾರಂಥದ್ದು ಆಸಿಡ್ ರೈನ್ ಯಾವ ರೀತಿಯಾಗಿ ಬೀಳುವಂಥದ್ದು. ದಿಸ್ ಇಸ್ ದ ಒನ್ ಮೇನ್ ಥಿಂಗ್ ಅಂತ ಹೇಳ್ಬೋದು. ಅಸಿಡಿಫಿಕೇಶನ್ ಆಫ್ ವಾಟರ್ ಬಾಡೀಸ್ ಇನ್ಕ್ರೀಸ್ ಇನ್ ದ ಟೋಟಲ್ ಅಮೌಂಟ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ in the air has turned most of the world's water bodies into acidic. The greenhouse gases mix with the rainwater and falls an acidic rain. This leads to the acidification of water bodies. Also, the rainwater carries some contamination along with it and falls into river, streams and lakes, thereby causing their acidification. ಯಾವ ರೀತಿಯಾಗಿ ನಮಗೆ ಈ ವಾತಾವರಣದಲ್ಲಿ ಅಸಿಡಿಟಿ ಜಾಸ್ತಿ ಆಗುತ್ತೆ, ಆಸಿಡ್ ರೈನ್ ಹೆಂಗೆ ಬಿಡುತ್ತಪ್ಪ ಅಂದರೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಮಿಕ್ಸ್ ವಿತ್ ಯಾವುದ್ರ ಜೊತೆಲಿ ರೈನ್ ವಾಟರ್ ಮತ್ತು it fall as acid rain. This leads to the acidification of water bodies. ಇದೇನಾಗ್ತಿದೆ, ವಾಟರ್ ಬಾಡೀಸ್ ಅಲ್ಲಿ ಅಸಿಡಿಫಿಕೇಶನ್ ಜಾಸ್ತಿ ಮಾಡುತ್ತೆ. ಆಲ್ಸೋ ರೈನ್ ವಾಟರ್ ಕ್ಯಾರೀಸ್ ದ ಕಂಟಾಮಿನೇಷನ್ ಅಲಾಂಗ್ ವಿತ್ ಇಟ್ ಅಂಡ್ ಫಾಲ್ಸ್ ಇಂಟು ಎಲ್ಲೆಲ್ಲಿ ಬೀಳುತ್ತೆ, ರಿವರ್ ಅಲ್ಲಿ, ಸ್ಟ್ರೀಮ್ಸ್ ಅಲ್ಲಿ ಮತ್ತೆ ಲೇಕ್ಸ್ ಅಲ್ಲಿ ಬೀಳೋದ್ರಿಂದ ಆ ನೀರು ಮತ್ತೆ ಯಾರು ತಗೋತಾರೆ, ಮನುಷ್ಯರೇ ತಗೊಳೋದ್ರಿಂದ ಅಲ್ಲೇನಾಗುತ್ತೆ, ತೊಂದರೆ ಆಗುತ್ತೆ. ಎಂತ ತೊಂದರೆ ಆಗುತ್ತಪ್ಪ ಅಂದರೆ ಇದು ಗ್ರೀನ್ ಹೌಸ್ ಅಂದರೆ ನಮಗೆ ಜನಗಳಿಗೆ ಮತ್ತೆ ಏನಾಗುತ್ತೆ, ಈ ಗ್ರೀನ್ ಹೌಸ್ ಎಫೆಕ್ಟಿಂದ ಆಗುವಂಥ ತೊಂದರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಮುಂದಕ್ಕೆ ಹೋಗೋದಾದರೆ ದಿಸ್ ಈಸ್ ವಾಟ್ ಐ ಹ್ಯಾವ್ ಗಿವನ್ ದ ಲಿಂಕ್ ಆಲ್ಸೋ. ಐ ವಿಲ್ ಪೋಸ್ಟ್ ದಿಸ್ ನೋಟ್ಸ್ ಇನ್ ದಟ್ ಯೂಟ್ಯೂಬ್ ವಿಡಿಯೋ. ಯು ಕ್ಯಾನ್ ಫಾಲೋ ದಿಸ್ ನೋಟ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ದ ಎಕೋಸಿಸ್ಟಮ್. ಫಸ್ಟ್ ಎಕೋಸಿಸ್ಟಮ್, ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಆಲ್ಸೋ ಇಟ್ ಇನ್ಕ್ಲೂಡ್ಸ್ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ಬೋದು. ದೀಸ್ ಆರ್ ದ ಮೇನ್ ಟಾಪಿಕ್ಸ್ ವಾಟ್ ವಿ ಆರ್ ಕವರಿಂಗ್ ವಿತ್ ದಿಸ್ ಎಕೋಸಿಸ್ಟಮ್. ಇದರಲ್ಲಿ ನಾವು ಎಕೋಸಿಸ್ಟಮ್ ಮಾಡ್ತಾ ಇರುವಂಥ ಮೇನ್ ಥಿಂಗ್ ಇದೆ ಅಂತ ಹೇಳ್ಬೋದು. ದಟ್ ಈಸ್ ವಾಟ್ ಎಕೋಸಿಸ್ಟಮ್. ಸೊ ಇದನ್ನ ಒನ್ ಆಫ್ ದಿ ಆಡಿಟ್ ಕೋರ್ಸ್ ಆಗಿರೋದ್ರಿಂದ ನೀವು ಆದಷ್ಟು ಇಂಟರ್ನಲ್ಸ್ ಬರೆಯೋದಕ್ಕೆ ಮತ್ತು ನಿಮಗೆ ಯಾವುದ್ಯಾವುದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ಬೋದು ಅಥವಾ ಒಂದು ಕ್ವಿಜ್ ಇರ್ಬೋದು ಅಥವಾ ಒಂದು ಆಕ್ಟಿವಿಟಿ ಇರ್ಬೋದು, ಇದನ್ನು ಮಾಡೋದಕ್ಕೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಎಕೋಸಿಸ್ಟಮ್. ದಟ್ ಇಸ್ ಚಾಪ್ಟರ್ ನಂಬರ್ 1 ಇನ್ ದ ಇಯರ್, ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ಸೊ ಇದನ್ನು ಸ್ವಲ್ಪ ಕ್ಲಿಯರ್ ಆಗಿ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ನೀವು ಎಕ್ಸಾಮ್ ಅಥವಾ ಇಂಟರ್ನಲ್ಸ್ ಬರೆಯೋದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.